ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾದ ತರಗತಿಯೊಳಗೆ ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಮೊದಲನೆಯ ಕರ್ನಾಟಿಕ್ ಯುದ್ಧದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಯಾವುದು ಈ 1746ರಿಂದ 1748ರವರೆಗಿನ ಈ ಒಂದು ಮೊದಲ ಕರ್ನಾಟಿಕ್ ಯುದ್ಧವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಮೊದಲ ಕರ್ನಾಟಿಕ್ ಯುದ್ಧವು ಎಕ್ಸಲಾ ಚಾಪೆಲ್ ಒಪ್ಪಂದದ ಮೂಲಕ ಏನಾಗ್ತೈತಿ ಕೊನೆಗೊಳ್ತಾ ಹೋಗ್ತದೆ. ಈ ಒಂದು ಮೊದಲ ಕರ್ನಾಟಿಕ್ ಯುದ್ಧ ಯಾವ ರೀತಿ ಆರಂಭಗೊಂಡು ಯಾವ ರೀತಿ ಒಪ್ಪಂದದ ಮೂಲಕ ಕೊನೆ ಆಗ್ತದೆ ಅನ್ನೋದನ್ನು ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಇದನ್ನು ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆಯ ಬಗ್ಗೆ ಮುಖ್ಯವಾಗಿ ತಿಳ್ಕೊಬೇಕು. ಯಾಕಂದರೆ ಈ ಒಂದು ಕರ್ನಾಟಿಕ್ ಯುದ್ಧಗಳು ಆಗಬೇಕಪ್ಪ ಅಂದ್ರೆ ಮುಖ್ಯವಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಇದ್ದಂಥ ಪ್ರತಿಸ್ಪರ್ಧೆ ಈ ಒಂದು ಕರ್ನಾಟಿಕ್ ಯುದ್ಧಕ್ಕೆ ಮುಖ್ಯವಾಗಿ ಕಾರಣ ಆಗ್ತಾ ಹೋಗ್ತದೆ. ಯಾಕಪ್ಪ ಅಂದ್ರೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಪೋರ್ಚುಗೀಸರು ಡಚ್ಚರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ 18ನೇ ಶತಮಾನದ ಮಧ್ಯದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಬ್ರಿಟಿಷರು ಮತ್ತು ಫ್ರೆಂಚರ ಒಂದು ಪೈಪೋಟಿಯನ್ನು ಎದುರ್ಸೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ, ಇವರು ಪೋರ್ಚುಗೀಸರು ಡಚ್ಚರು ಏನು ಮಾಡ್ತಾ ಹೋಗ್ತಾರೆ, ಭಾರತದ ಒಂದು ರಾಜಕೀಯ ರಂಗದಿಂದ ಏನು ಮಾಡ್ತಾ ಹೋಗ್ತಾರೆ, ಒಂದು ಹೆಜ್ಜೆ ಹಿಂದಕ್ಕೆ ಸರಿತಾರೆ. ಇವರು ಬ್ರಿಟಿಷರು ಫ್ರೆಂಚರ್ ಮುಂದೆ ನಮ್ಮ ಕೈಗೆ ಪೈಪೋಟಿ ನೀಡೋಕ್ಕಾಗಲ್ಲ ಅಂದು ಏನು ಮಾಡ್ತಾರೆ, ಆ ಒಂದು ಭಾರತ ರಾಜಕೀಯ ರಂಗದಿಂದ ಹಿಂದಕ್ಕೆ ಸರಿತಾ ಹೋಗ್ತಾರೆ. ಅಂತಿಮವಾಗಿ ಕಣದೊಳಗೆ ಯಾರಿದ್ರಪ್ಪ ಅಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರು ಇರ್ತಾ ಹೋಗ್ತಾರೆ. ಇವ್ರದ್ದು ಒಂದೇ ನಮೂನಿ ಜಗಳ, ಒಂದೇ ನಮೂನಿ ಇದು ಏನಪ್ಪ ಅಂದರೆ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನವನ್ನು ತೋರ್ತಾರೆ. ಅಂದರೆ ಈ ದಕ್ಷಿಣ ಭಾರತದೊಳಗೆ ಏನು ಮಾಡ್ತಾ ಹೋಗ್ಬೇಕು, ನಮ್ಮದು ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಬೇಕು ಅನ್ನೋ ಸಲುವಾಗಿ ಈ ಬ್ರಿಟಿಷರು ಮತ್ತು ಫ್ರೆಂಚರು ಏನು ಮಾಡ್ತಾ ಹೋಗ್ತಾರೆ, ತಮ್ಮದು ಶಕ್ತಿಯ ಪ್ರದರ್ಶನವನ್ನು ಏನು ಮಾಡ್ತಾ ಹೋಗ್ತಾರೆ, ತೋರಿಸ್ತಾ ಹೋಗ್ತಾರೆ. ಇದೇ ಮುಂದುವರೆದು ಏನಾಗ್ತೈತಪ್ಪ ಅಂದ್ರೆ ಇದೇ ಸಂದರ್ಭದೊಳಗೆ ಏನಾಗ್ತೈತೆ ಅಂದರೆ ಒಂದು ಹೈದರಾಬಾದ್ ಸಂಸ್ಥಾನ ನೋಡ್ತಾ ಹೋಗ್ತೀವಿ, ಇನ್ನೊಂದು ಕರ್ನಾಟಿಕ್ ಅಂತ ನೋಡ್ತಾ ಹೋಗ್ತೀವಿ. ಕರ್ನಾಟಿಕ್ ಅಂತೀರಿ, ಅದು ಏನು ರೀ ಅದು ಕರ್ನಾಟಿಕ್ ಅಂತ ಅಂದ್ರೆ ಅದು ತಮಿಳುನಾಡು ಅಂತ ರಾಜ್ಯ ನೋಡಿದಲ್ಲ, ಬಿಡಿಸ್ಬಿಡೋಣ. ಅದಕ್ಕೇನು, ಇದು ಕರ್ನಾಟಕ, ಇದು ಕೇರಳ, ಇದು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಬರ್ತವೆ ಈ ಕಡೆ. ಈ ತಮಿಳುನಾಡಿನ ಪೂರ್ವ ಭಾಗದಲ್ಲಿರುವಂಥ ಈ ಪ್ರದೇಶವನ್ನು ಏನಂತ ಕರಿತಾವಪ್ಪ ಅಂದ್ರೆ ಕರ್ನಾಟಿಕ್ ಅಂತ ಕರಿತೇವೆ. ಈ ಕರ್ನಾಟಿಕ್ಕನ್ನು ಇದು ಯಾವುದು, ಎರಡು ಸಂಸ್ಥಾನಗಳು ಯಾವುವು, ಹೈದರಾಬಾದ್ ಸಂಸ್ಥಾನ ಮತ್ತು ಎರಡನೇದು ಕರ್ನಾಟಕ. ಇದು ತಮಿಳುನಾಡಿನ ಪೂರ್ವ ಭಾಗದಲ್ಲಿರುವಂಥ ಪ್ರದೇಶ ಯಾವುದು, ಕರ್ನಾಟಕ. ಈ ಪ್ರಾಂತ್ಯದೊಳಗೆ ಏನಾಗ್ತೈತಪ್ಪ ಅಂದ್ರೆ ರಾಜಕೀಯ ಅಸ್ಥಿರತೆಯ ಲಾಭ ಪಡಿಸಲು ಏನು ಮಾಡ್ತಾ ಹೋಗ್ತಾರೆ, ಈ ಬ್ರಿಟಿಷರು ಮತ್ತು ಫ್ರೆಂಚರು ಏನು ಮಾಡ್ತಾ ಹೋಗ್ತಾರೆ, ಆಗ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಇದರ ಒಂದು ಪರಿಣಾಮ ಏನಾಗ್ತೈತೆ ಅಂದರೆ 3 ಕರ್ನಾಟಿಕ್ ಯುದ್ಧಗಳು ನಡೀತಾ ಹೋಗ್ತವೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿ ಐತಿ. ಏನಪ್ಪ ಅಂದ್ರೆ 1724ರಾಗ ಹೈದರಾಬಾದ್ ಸಂಸ್ಥಾನವನ್ನು ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಅಸಫ್ ಜಾ ಏನು ಮಾಡಿದ್ದ, ಸ್ಥಾಪನೆ ಮಾಡಿದ್ದ. ಇವನ ಅಧೀನದಲ್ಲಿ ಯಾರಿದ್ರಪ್ಪ ಅಂದ್ರೆ ಕರ್ನಾಟಿಕ್ ಪ್ರಾಂತ್ಯವನ್ನು ಯಾರು ಆಳ್ತಿದ್ರಪ್ಪ ಅಂದ್ರೆ ದೋಸ್ತಲಿ ಆಳ್ತಿದ್ದ. ಇದನ್ನು ಹೈದರಾಬಾದೊಳಗೆ ಅಸಫ್ ಜಾ ಆಳ್ವಿಕೆ ಮಾಡ್ತಾಯಿದ್ರು. ಕರ್ನಾಟಕದೊಳಗೆ ಯಾರು ಆಳ್ವಿಕೆ ಮಾಡ್ತಾಯಿದ್ರು, ದೋಸ್ತಲಿ ಏನು ಮಾಡ್ತಾಯಿತ್ತು, ಆಳ್ವಿಕೆಯನ್ನು ಮಾಡ್ತಾಯಿತ್ತು. ದೋಸ್ತಲಿ ಎಂಬ ಆತನ ಏನು ಮಾಡ್ತಾ ಹೋಗ್ತಾನೆ, ಇವನಿಗೆ ಅಸಫ್ ಜಾಯಕ ಏನಾಗಿತ್ತು, ನಿಷ್ಠನಾಗಿರಂಗಲ್ಲ, ಅವನು ಯಾರನ್ನ ಲೆಕ್ಕಕ್ಕಿದ್ದ. ಅವಾಗ 1740ರೊಳಗೆ ಏನು ಮಾಡ್ತಾ ಹೋಗ್ತಾರೆ, ಯಾವಾಗ 1740ರಾಗ ಏನು ಮಾಡ್ತಾ ಹೋಗ್ತಾರೆ, ಈ ಮರಾಠರು ಏನು ಮಾಡ್ತಾ ಹೋಗ್ತಾರೆ, ಈ ಕರ್ನಾಟಕ ಪ್ರಾಂತ್ಯವನ್ನು ಏನು ಮಾಡ್ತಾರೆ, ಲೂಟಿ ಮಾಡಿ ಈ ದೋಸ್ತಲಿಯನ್ನು ಏನು ಮಾಡ್ತಾ ಹೋಗ್ತಾರೆ, ಕೊಂದುಬಿಟ್ಟು ಅವನ ಅಳಿಯನನ್ನು ಏನು ಮಾಡ್ತಾ ಹೋಗ್ತಾರೆ, ಯಾರ ಅಳಿಯ ಚಂದಾ ಸಾಯಪ್ಪನನ್ನು ಏನು ಮಾಡ್ತಾ ಹೋಗ್ತಾರೆ, ಸತಾರದೊಳಗೆ ಏನು ಮಾಡ್ತಾ ಹೋಗ್ತಾರೆ, ಬಂಧಿಸಿಟ್ಬಿಡ್ತಾರೆ. ಯಾರು, ಮರಾಠ. 1740ರಾಗ ಕರ್ನಾಟಕದ ಮೇಲೆ ದಾಳಿ ಮಾಡ್ತಾರೆ. ಆ ಕರ್ನಾಟಕ ಯಾರು ಆಳ್ವಿಕೆ ಮಾಡ್ತಾಯಿದ್ರು, ದೋಸ್ತಲಿ ಆಳ್ವಿಕೆ ಮಾಡ್ತಾಯಿದ್ದ. ದೋಸ್ತನ ಕೊಂದಾಕಿದ್ದು ಅವನ ಅಳಿಯನಾದಂಥ ಚಂದಾ ಸಾಯಪ್ಪನನ್ನು ಸತಾರ್ ಜೈಲಿನೊಳಗೆ ಇಟ್ಟುಬಿಡ್ತಾರೆ. ಆಗ ಅಸಫ್ ಜಾ ಏನು ಮಾಡ್ತಾ ಹೋಗ್ತಾನೆ, ತನ್ನ ನಂಬಿಕಸ್ಥ ವ್ಯಕ್ತಿಯಾದಂಥ ಅನ್ವರುದ್ದೀನನ್ನು ಏನು ಮಾಡ್ತಾ ಹೋಗ್ತಾನೆ, ಆ ಕರ್ನಾಟಕದ ನವಾಬನನ್ನಾಗಿ ನೇಮಕ ಮಾಡ್ತಾ ಹೋಗ್ತಾನೆ. ಇಷ್ಟ ಒಂದನೇದು 1724ರೊಳಗೆ, ಯಾವುದು 1724ರೊಳಗೆ
ಯಾರು 1724 ಈ ಹೈದರಾಬಾದನ್ನು ಯಾರು ಆಳ್ವಿಕೆ ಮಾಡ್ತಾಯಿದ್ರಂದ್ರೆ ಅಸಫ್ ಜಾ ಆಳ್ವಿಕೆ ಮಾಡ್ತಾಯಿತ್ತು. ಅದೇ ರೀತಿ ಅವನ ಒಂದು ಇದೇನು ಸಮನಾಗಿ ಕರ್ನಾಟಕದೊಳಗೆ ದೋಸ್ತಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಆದ್ರೆ 1740ರಾಗ ಈ ಮರಾಠರು ಏನು ಮಾಡ್ತಾ ಹೋಗ್ತಾರೆ, ಕರ್ನಾಟಕ ಪ್ರದೇಶದ ಮೇಲೆ ದಾಳಿ ಮಾಡ್ತಾರೆ. ಆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ದೋಸ್ತಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕೊಂದಾಕಿ ಅವನ ಅಳಿಯನಾದಂಥ ಚಂದಾ ಸಾಹೇಬನನ್ನು ಸತಾರದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಜೈಲಿನಾಗಿಡ್ತಾರೆ. ಆದ್ರೆ ಅಸಫ್ ಜಾ ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ತನ್ನ ನಂಬಿಕಸ್ಥನಾದಂಥ ನವಾಬ ಆದಂಥ ಅನ್ವರುದ್ದೀನನ್ನು ಏನು ಮಾಡ್ತಾ ಹೋಗ್ತಾನೆ, ಆ ಕರ್ನಾಟಕದ ನವಾಬನನ್ನಾಗಿ ನೇಮಕ ಮಾಡ್ತಾ ಹೋಗ್ತಾನೆ. ಇದು ಅಲ್ಲಿರುವಂಥ ಪ್ರಸ್ತುತದ ಒಂದು ಪರಿಸ್ಥಿತಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಮೊದಲನೇ ಒಂದು ಕರ್ನಾಟಕ ಯುದ್ಧವನ್ನು ನೋಡ್ತಾವೆ. ಇದು ಎಷ್ಟರ ನಡೀತೈತಪ್ಪ ಅಂದ್ರೆ 1746ರಿಂದ 48 ನಡೀತೈತಿ. ಸುಮಾರು 2 ವರ್ಷಗಳ ಕಾಲ ನಡೀತಾ ಹೋಗ್ತೈತಿ. ಅಂದ್ರೆ ಈ ಒಂದು ಈ ಒಂದು ಫ್ರೆಂಚರ ವೈಸರಾಯದಂಥ ಈ ಡುಪ್ಲೆ ಏನು ಮಾಡ್ತಾ ಹೋಗ್ತಾನೆ, ಈ ಡುಪ್ಲೆಯ ಕೋರಿಕೆ ಮೇರೆಗೆ ಲಾಬುಟಿರ್ನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಏನು ಮಾಡ್ತಾ ಹೋಗ್ತಾನೆ, ಮಾರಿಷಸ್ನಿಂದ ಬರ್ತಾ ಹೋಗ್ತಾನೆ. ಎಲ್ಲಿಂದ ಬರ್ತಾ ಹೋಗ್ತಾನೆ, ಮಾರಿಷಸ್ನಿಂದ ಬಂದು ಆ ಬ್ರಿಟಿಷರಿಂದ ಏನು ಮಾಡ್ತಾ ಹೋಗ್ತಾನೆ, ಮದ್ರಾಸನ್ನು ಏನು ಮಾಡ್ತಾ ಹೋಗ್ತಾನೆ, ವಶಪಡಿಸಿಕೊಳ್ತಾ ಹೋಗ್ತಾನೆ. ಯಾರು, ಈ ಡುಪ್ಲೆಯ ಒಂದು ಮನವಿಯ ಮೇರೆಗೆ ಲಾರ್ಬುಟ್ರನ್ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನ ಏನು ಮಾಡ್ತಾ ಹೋಗ್ತಾನೆ, ಆ ಮಾರಿಷಸ್ನಿಂದ ಬಂದು ಆ ಬ್ರಿಟಿಷರಿಂದ ಏನು ಮಾಡ್ತಾ ಹೋಗ್ತಾನೆ, ಮದ್ರಾಸನ್ನು ವಶಪಡಿಸ್ಕೊಡ್ತಾ ಹೋಗ್ತಾನೆ. ಆದರೆ ಅವನೇನು ಮದ್ರಾಸನ್ನು ವಶಪಡಿಸಿಕೊಳ್ಳುವಂಥ ಸಂದರ್ಭದೊಳಗೆ ಅಸಹಾಯಕರಾಗ್ತಾರೆ. ಯಾರು, ಬ್ರಿಟಿಷರು. ಯಾಕಪ್ಪ ಅಂದ್ರೆ ಅವಾಗ ಏನು ಮಾಡ್ತಾ ಹೋಗ್ತಾರೆ ಬ್ರಿಟಿಷರು, ಆ ಕರ್ನಾಟಕ ನವಾಬನಾದಂಥ ಯಾರು ಅಸಫ್ ಜಾ ನೇಮಕ ಮಾಡಿರ್ತಾರೆ, ಯಾರು ಅನ್ವರುದ್ದೀನ್ ಟ್ಯಾಕ್ ಹೋಗ್ತಾರೆ. ಹಿಂಗೆ ಯಾರು ಈ ಡುಪ್ಲೆ ಒಬ್ಬ ಸೇನಾ ಮುಖ್ಯಸ್ಥನ ಕರೆದಾನ, ಅದನ್ನ ವಶಪಡಿಸ್ಕೊಂಬಿಟ್ಟು ನಮಗೆ ಹೆಲ್ಪ್ ಮಾಡಿರಿ ಅಂತ ಹೇಳ್ತಾನೆ. ಯಾರು, ಈ ಬ್ರಿಟಿಷರು. ಈ ಅನ್ವರುದ್ದೀನ್ ಏನು ಮಾಡ್ತಾ ಹೋಗ್ತಾನೆ, ಆ ಮದ್ರಾಸಿನಿಂದ ಫ್ರೆಂಚರನ್ನು ಹೊರಗಟ್ಟ ಸಲುವಾಗಿ ಅನ್ವರುದ್ದೀನ್ ಏನು ಮಾಡ್ತಾ ಹೋಗ್ತಾನೆ, ಕೊಡ್ತಾ ಹೋಗ್ತಾನೆ, ಒಂದು ಸೈನ್ಯ ಕಳಿಸ್ಕೊಡ್ತಾನೆ. ಆದರೆ ಆ ಸೈನ್ಯ ಏನಾಗ್ತೈತಪ್ಪ ಅಂದ್ರೆ ಸೋತು ಹೋಗ್ತೈತಿ. ಯಾರ ಮುಂದೆ, ಆ ಫ್ರೆಂಚರ ಮುಂದೆ ಈ ಒಂದು ಅನ್ವರುದ್ದೀನ ಸೈನ್ಯ ಸೋತು ಹೋಗ್ತೈತಿ. ಕೊನೆಗೆ ಈ ಲಾಬುಟನನ್ನು ಏನು ಮಾಡ್ತಾ ಹೋಗ್ತಾನೆ, ಆ ಡುಪ್ಲೆಗೆ ತಿಳಿಸದೆ ಆ ಬ್ರಿಟಿಷರಿಂದ ಏನು ಮಾಡ್ತಾ ಹೋಗ್ತಾನೆ, ಹಣವನ್ನು ಪಡೆದು ಲಂಚವನ್ನು ಪಡೆದು ಏನು ಮಾಡ್ತಾ ಹೋಗ್ತಾನೆ, ಮದ್ರಾಸನ್ನು ಬಿಟ್ಟು ಕೊಟ್ಬಿಡ್ತಾನೆ. ಯಾರು, ಅನ್ವರುದ್ದೀನ್ ಕಳಿಸೋರು ಕೆಲಸ ಆಗಲಿಲ್ಲ. ಆಮೇಲೆ ಕಡೆಗೆ ಲಾರ್ಬುಟನ್ ಏನು ಮಾಡ್ತಾ ಹೋಗ್ತಾನೆ, ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ಆ ಡುಪ್ಲೆಗೆ ತಿಳಿಸದೆ ಏನು ಮಾಡ್ತಾ ಹೋಗ್ತಾರೆ, ಇವನು ಬ್ರಿಟಿಷರಿಂದ ಹಣವನ್ನು ಪಡೆದು ಏನು ಮಾಡ್ತಾ ಹೋಗ್ತಾನೆ, ಆ ಮದ್ರಾಸನ್ನು ಮತ್ತೆ ಯಾರಿಗೆ ಕೊಡ್ತಾನಪ್ಪ ಅಂದ್ರೆ ಬ್ರಿಟಿಷರಿಗೆ ಕೊಡ್ತಾ ಹೋಗ್ತಾನೆ. ಬ್ರಿಟಿಷರಿಗೆ ಕೊಟ್ಟು ಏನು ಮಾಡ್ತಾನೆ, ತನ್ನ ಪಡೆ ತಾನು ಎಲ್ಲಿ ಮಾರಿಷಸ್ಗೆ ಹೊರಟು ಹೋಗ್ತಾನೆ. ಇದರಿಂದ ಕೊಡ್ತಾ ಹೋಗ್ತಾರೆ. ಯಾರು, ಡುಪ್ಲೆ ಸಿಟ್ಟಿಗೆತ್ತಿ ಏನು ಮಾಡ್ತಾ ಹೋಗ್ತಾನೆ, ಮದ್ರಾಸನ್ನು ಮತ್ತೆ ಪಡೆಯುವಂಥ ವಿಫಲ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಮತ್ತೆ ಒಳ್ಳೆ ಏನು ಮಾಡೋಕ್ಕಾಗಲಿಲ್ಲ, ಒಂದು ಮದ್ರಾಸನ್ನು ಪುನಃ ಪ್ರಯತ್ನವನ್ನು ಮಾಡೋಕ್ಕಾಗಲಿಲ್ಲ, ತಗೊಳಕ್ಕಾಗಲಿಲ್ಲ. ಹಾಗಾಗಿ ಈ ಒಂದು ಅಂತಿಮವಾಗಿ ಈ ಒಂದು ಯುದ್ಧವು ಏನಾಗ್ತದಪ್ಪ ಅಂದ್ರೆ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಎಕ್ಸಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯ ಆಕತಿ. ಯಾವ ಒಪ್ಪಂದದ ಮೂಲಕ, ಎಕ್ಸಲಾ ಚಾಪೆಲ್ ಒಪ್ಪಂದದ ಮೂಲಕ ಮುಕ್ತಾಯ ಆಗ್ತೈತಿ. ಯಾವ ರೀತಿಯಪ್ಪ ಅಂದ್ರೆ ಸರಳವಾಗಿ ಹೇಳ್ತಾ ಹೋಗ್ತೀನಿ. ಡುಪ್ಲೆ ಏನು ಮಾಡ್ತಾರೆ, ಡುಪ್ಲೆಯ ಮನವಿ ಮೇರೆಗೆ ಲಾಬುಟನ್ ಏನು ಮಾಡ್ತಾ ಹೋಗ್ತಾನೆ, ಫ್ರೆಂಚ್ ಸೇನಾ ಮುಖ್ಯಸ್ಥವ ಮಾರಿಷಸ್ನಿಂದ ಬಂದು ಆ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ. ಅವಾಗ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ಕರ್ನಾಟಕ ನವಾಬನಾದಂಥ ಅನ್ವರುದ್ದೀನ್ ಟ್ಯಾಕ್ ಹೋಗ್ತಾರೆ. ಆ ಅನ್ವರುದ್ದೀನ್ ಏನು ಮಾಡ್ತಾನೆ, ತನ್ನ ಸೈನ್ಯವನ್ನು ಕಳಿಸ್ತಾನೆ. ಸೈನ್ಯ ಏನಾಗ್ತೈತಿ, ಸೋತು ಹೋಗ್ತೈತಿ. ಅವಾಗ ಲಾಬುಟನ್ ಏನು ಮಾಡ್ತಾ ಹೋಗ್ತಾನೆ, ಡುಪ್ಲೆಗೆ ತಿಳಿಸದೆ ಆ ಬ್ರಿಟಿಷರಿಂದ ಹಣ ಪಡೆದು ಆ ಮದ್ರಾಸನ್ನು ಏನು ಮಾಡ್ತಾ ಹೋಗ್ತಾನೆ, ಮತ್ತೆ ಅವ್ರಿಗೆ ಕೊಟ್ಟು ಹೋಗ್ತಾನೆ. ಕೊಟ್ಟು ಮತ್ತೆ ಎಲ್ಲಿ ಹೋಗ್ತಾನೆ, ಒಳ್ಳೆಗೆ ಅವ್ರ ಊರಿಗೆ ಹೋಗ್ತಾನೆ. ಇದರಿಂದ ಗೋಪಗೊಂಡಂಥ ಈ ಡುಪ್ಲೆ ಏನು ಮಾಡ್ತಾನೆ, ಮದ್ರಾಸ ಮತ್ತೆ ಪಡೆಯುವಂಥ ಸಲುವಾಗಿ ಏನು ಮಾಡ್ತಾ ಹೋಗ್ತಾನೆ, ಯುದ್ಧ ಆಡ್ತಾನೆ. ಆದರೆ ಅದರಲ್ಲಿ ವಿಫಲ ಪ್ರಯತ್ನ ಆಗ್ತದೆ. ಹೀಗಾಗಿ ಈ ಒಂದು ಯುರೋಪಿನ 2 ದೇಶಗಳು ಯಾವುದು, ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಏನಾಗ್ತೈತಪ್ಪ ಅಂದ್ರೆ ಎಕ್ಸಲಾ ಚಾಪೆಲ್ ಒಪ್ಪಂದ ಆಗ್ತಾ ಹೋಗ್ತೈತಿ. ಯಾವ ರೀತಿ ಒಪ್ಪಂದ ಆಗ್ತೈತಪ್ಪ ಅಂದ್ರೆ ಎಕ್ಸಲಾ ಚಾಪೆಲ್ ಒಪ್ಪಂದ ಆಗ್ತೈತಿ. ಸರ್, ಯುದ್ಧ ನಡೆಯೋದು ಇಂಡಿಯಾದಾಗ. ನೀವು ನೋಡಿರಿ ಫ್ರಾನ್ಸು ಇಂಗ್ಲೆಂಡು ಅಂತ ಹೇಳಕತ್ತೀರಿ, ಕರೆಕ್ಟ್.
ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಯಾವಪ್ಪ ಅಂದ್ರೆ ಇವು ಸಪ್ತವಾರ್ಷಿಕ ಯುದ್ಧಗಳು ನಡೀತಾವೆ. ಯಾವುದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನೋಡುವ ಅದೇ ರೀತಿ ಈ ಸಪ್ತವಾರ್ಷಿಕ ಯುದ್ಧಗಳ ನಡೆಯುವಂಥ ಅಮೇರಿಕಾದಲ್ಲಿ ನಡೆಯುವಂಥ ಸಂದರ್ಭದೊಳಗೆ ಇಲ್ಲಿ ಭಾರತದೊಳಗೆ ಈ ಕರ್ನಾಟಕ ಯುದ್ಧಗಳು ನಡೀತಾ ಹೋಗ್ತಾವೆ. ಇದು ಒಂದು ಮೊದಲ ಕರ್ನಾಟಕ ಯುದ್ಧ ಆಗ್ತೈತಿ. ಮತ್ತು ಒಂದು ಇನ್ನೂ ಸ್ವಲ್ಪ ಮಾಹಿತಿಯನ್ನು ನೋಡ್ತಾವೆ. ಈ ಹೈದರಾಬಾದಿನ ನಿಜಾಮ್ ಯಾರಪ್ಪ ಅಂದ್ರೆ ಹೇಳಿದ್ವಿ ಅಸಫ್ ಜಾ ಇರ್ತಾನೆ. ಈ ಅಸಫ್ ಜಾ ಏನು ಮಾಡ್ತಾ ಹೋಗ್ತಾನೆ 1748ರಾಗ ಈ ಮೊದಲ ಕರ್ನಾಟಕ ಯುದ್ಧ ಮುಗಿದಿರ್ತೈತಿ. ಅಂಥ ಟೈಮಿಗೆ ಏನಾಗ್ತಾನೆ ಮರಣ ಹೊಂದ್ಬಿಡ್ತಾನೆ. ಆದರೆ ಇದು ಒಂದು ಸಿಂಹಾಸನಕ್ಕಾಗಿ, ಯಾವುದು ಹೈದರಾಬಾದ್ ಸಿಂಹಾಸನಕ್ಕಾಗಿ ಅವನ ಮಗನಾದಂಥ ನಾಸಿರ್ ಜಂಗ್, ಇನ್ನೊಬ್ಬ ಯಾರು ಮುಜಾಫರ್ ಜಂಗ್, ಯಾರು ಒಂದೇದು ಅವನ ಮಗ ಯಾರಪ್ಪ ನಾಸಿರ್ ಜಂಗ್, ಜೊತೆಗೆ ಅಸಫ್ ಜಾನ ಮಗಳ ಮಗ ಯಾರಪ್ಪ ಅಂದ್ರೆ ಮುಜಾಫರ್ ಜಂಗ್. ಏನಕ್ಕೈತೆ ಅಂದರೆ ಇವರಿಬ್ಬರ ನಡುವೆ ನನಗೆ ಬೇಕು ಅಧಿಕಾರ ನನಗೆ ಬೇಕಂದು ಇವರಿಬ್ಬರ ನಡುವೆ ಕಲಹ ಆರಂಭ ಆಗ್ತೈತಿ. ಯಾರ ನಡುವೆ? ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಆಕೈತಿ. ನಾಸಿರ್ ಜಂಗ್ ಅಸಫ್ ಜಾನ ಮಗ, ಮುಜಾಫರ್ ಜಂಗ್ ಯಾರಪ್ಪ ಅಂದ್ರೆ ಅಸಫ್ ಜಾನ ಮಗಳ ಮಗ ಆಗಿರ್ತಾನೆ, ಅಂದರೆ ಮೊಮ್ಮಗ ಆಗಿರ್ತಾನೆ. ಇವರಿಂದ ಏನಾಗ್ತೈತಪ್ಪ ಅಂದ್ರೆ ಅಧಿಕಾರಕ್ಕಾಗಿ ಕಲಹ ಆಗ್ತೈತಿ. ಈ ಕಡೆಗೆ ಕರ್ನಾಟಕದಾಗ ಯಾರು ನಡುವೆಪ್ಪ ಅಂದ್ರೆ ಆ ಮರಾಠರ ಸೆರೆಯಿಂದ ಬಿಡುಗಡೆಗೊಂಡಂಥ ಏನಾಗ್ತೈತಪ್ಪ ಅಂದ್ರೆ ಚಂದಾ ಸಾಹೇಬ್ ಯಾರು ಆ ಒಂದು ಆ ಚಂದಾ ಸಾಹೇಬ್ ದೋಸ್ತ್ ಅಲಿಯ ಅಳಿಯನಾದಂಥ ಚಂದಾ ಸಾಹೇಬ್ನು ಅಲ್ಲಿಯಪ್ಪ ಆ ಮರಾಠರ ಸೇನೆಯಿಂದ ಏನಾಗ್ತಾನೆ ಬಿಡುಗಡೆ ಆಗ್ತಾನೆ. ಇತ್ತಾಗ ಎಲ್ಲಿ ಕರ್ನಾಟಕದಾಗ ಅನ್ವರುದ್ದೀನ್ ಏನಾಗಿರ್ತಾನೆ ರಾಜ ಆಗಿರ್ತಾನೆ. ಇಲ್ಲಿ ಜೈಲಿನಿಂದ ಬಿಡುಗಡೆ ಆಗಿ ಬಂದಿರ್ತಾನೆ ಯಾರು? ಚಂದಾ ಸಾಹೇಬ ಅನ್ವರುದ್ದೀನ್ ನಡುವೆ ಕಿತ್ತಾಟಕ್ಕೈತಿ. ಎದಕ್ಕೆ? ಅಲ್ಲಿ ಕರ್ನಾಟಕದಾಗ. ಇಲ್ಲಿ ಹೈದರಾಬಾದ್ನೊಳಗೆ ನಾಸಿರ್ ಜಂಗು ಮುಜಾಫರ್ ಜಂಗ್ ಆಕೈತಿ. ಇವೆರಡೂ ಸಿಕ್ಕಿದ ಚಾನ್ಸ್ ಏನು ಮಾಡ್ತಾ ಹೋಗ್ತಾರೆ, ಈ ಫ್ರೆಂಚರು ಮತ್ತು ಇಂಗ್ಲೆಂಡರು ಇವೆರಡು ಜಗಳಕ್ಕೆ ನಡೆಯಬತ್ತಲ್ಲಿ ಹೋಗ್ತಾರೆ. ಏನಾಗ್ತೈತಪ್ಪ ಅಂದ್ರೆ ಈ ಫ್ರೆಂಚರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಹೈದರಾಬಾದಿನಲ್ಲಿ ಮುಜಾಫರ್ ಜಂಗ್ಗೆ ಮತ್ತು ಕರ್ನಾಟಕದಲ್ಲಿ ಚಂದಾ ಸಾಹೇಬ್ಗೆ ಯಾವ ರೀತಿ ಈ ಫ್ರೆಂಚರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಹೈದರಾಬಾದಿನಲ್ಲಿರುವಂಥ ಮುಜಾಫರ್ ಜಂಗನಿಗೆ ಕರ್ನಾಟಕದಲ್ಲಿರುವಂಥ ಚಂದಾ ಸಾಹೇಬ್ಗೆ ಏನು ಮಾಡ್ತಾ ಹೋಗ್ತಾರೆ, ಬೆಂಬಲ ಕೊಡ್ತಾ ಹೋಗ್ತಾರೆ. ಈ ಫ್ರೆಂಚರು ಹೆಲ್ಪ್ ಮಾಡ್ಯಾರಂದ್ರೆ ಇವರು ಬ್ರಿಟಿಷರಲ್ಲ, ಇವರು ಬ್ರಿಟಿಷರು. ಯಾರು? ಮುಜಾಫರ್ ಜಂಗನ ವಿರುದ್ಧ ಪಾರ್ಟಿ ಯಾರು? ನಾಸಿರ್ ಜಂಗನ ಸತಿಗೆ ಹೆಲ್ಪ್ ಮಾಡ್ತಾರೆ. ಅಲ್ಲಿ ಚಂದಾ ಸಾಹೇಬ್ನ ವಿರುದ್ಧ ಅನ್ವರುದ್ದೀನಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಇವ್ರು ಏನು ಮಾಡ್ತಾ ಹೋಗ್ತಾರೆ, ಫ್ರೆಂಚರು ಮತ್ತು ಬ್ರಿಟಿಷರು ಹೈದರಾಬಾದ್ ಮತ್ತು ಕರ್ನಾಟಕದ ನಡುವಿನ ಏನದು ಕಲಹದೊಳಗೆ ತುಂಬುತ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಯಾವ ರೀತಿಯಪ್ಪ ಅಂದ್ರೆ ಇದೆ ಈ ರೀತಿಯಾದಂಥ ಮೊದಲನೇ ಕರ್ನಾಟಕ ಯುದ್ಧ ನಡೀತಾ ಹೋಗ್ತೈತಿ. ಯಾವಾಗಪ್ಪ ಅಂದ್ರೆ 1746-48 ಈ ಡುಪ್ಲೇನ್ ಮಾಡ್ತಾ ಹೋಗ್ತಾನೆ, ಲಾಬೂಟನ್ನ ಕರಿತಾ ಹೋಗ್ತಾನೆ. ಅವ್ನು ಬಂದು ಮದ್ರಾಸನ್ನು ಏನು ಮಾಡ್ತಾ ಹೋಗ್ತಾನೆ, ವಶಪಡಿಸಿ ಕೊಟ್ಟು ಹೋಗ್ತಾನೆ. ಆದರೆ ಏನಾಗ್ತೈತಿ, ಇವ್ನು ಡುಪ್ಲೆ ಅವರ ಬ್ರಿಟಿಷರ ಕೂಟ ಹಣ ಇಸ್ಕೊಂಡು ಮತ್ತೆ ಏನು ಮಾಡ್ತಾ ಹೋಗ್ತಾನೆ, ಆ ಮದ್ರಾಸನ್ನು ಒಳಗೆ ಕೊಡ್ತಾ ಹೋಗ್ತಾನೆ. ಇದರಿಂದ ಏನಾಗ್ತೈತಿ, ಸಿಟ್ಟಿಗೆ ಡುಪ್ಲೆ ಮತ್ತೆ ವಶಪಡಿಸ್ಕೊಂತ ಹೋಗ್ತಾನೆ. ಆದರೆ ಅವನ ಸೈನ್ಯ ಸೋಲ್ತಾ ಹೋಗ್ತಾನೆ. ಹಾಗೆ ಕೊನೆಗೆ ಎಕ್ಸಲಾ ಚಾಪೆಲ್ ಒಪ್ಪಂದದ ಮೂಲಕ ಏನಾಗ್ತೈತೆ ಅಂದ್ರೆ ಈ ಮೊದಲನೇ ಕರ್ನಾಟಕ ಯುದ್ಧ ಏನಾಗ್ತೈತಿ, ಮುಕ್ತಾಯ ಆಗ್ತೈತಿ. ಎರಡನೇದಾಗಿ ಈ ಹೈದರಾಬಾದ್ ಕರ್ನಾಟಕ ಉತ್ತರಾಧಿಕಾರ ಕಾಲ ಈಗ ಹೇಳಿದಲ್ಲ, ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಕರ್ನಾಟಕದ ನವಾಬ್ ಯಾರಪ್ಪ ಅಂದ್ರೆ ಅನ್ವರುದ್ದೀನ್. ಈ ಅನ್ವರುದ್ದೀನ್ ಇವ್ರ ನಡುವೆ ಮತ್ತು ಚಂದಾ ಸಾಹೇಬ್ ಏನಪ್ಪ ಮರಾಠರು ಈ ಸತಾರ ಜೈಲೊಳಗೆ ಇಟ್ಟಿರ್ತಾರೆ. ಅವನು ಮತ್ತು ಇವನ ನಡುವೆ ಏನಾಗ್ತೈತಪ್ಪ ಅಂದ್ರೆ ಕರ್ನಾಟಕದ ಒಂದು ಅಧಿಕಾರಕ್ಕಾಗಿ ಹೋರಾಟಕ್ಕೈತಿ. ಇಲ್ಲಿ ಅಸಫ್ ಜಾನ ಮಗ ಯಾರು? ನಾಸಿರ್ ಜಂಗ್, ಮಗಳ ಮಗ ಆದಂಥ ಮುಜಾಫರ್ ಜಂಗ್, ಇವರಿಬ್ಬರ ನಡುವೆ ಏನಾಗ್ತೈತೆ ಅಂದ್ರೆ ಇದು ಹೋರಾಟ ಆಗ್ತೈತಿ, ಅಧಿಕಾರ ಕಲೆ ಆಗ್ತೈತಿ. ಹೀಗಾಗಿ ಏನು ಮಾಡ್ತಾ ಹೋಗ್ತಾರೆ, ಫ್ರೆಂಚರು ಈ ಮುಜಾಫರ್ ಜಂಗನಿಗೆ ಮತ್ತು ಚಂದಾ ಸಾಹೇಬಿಗೆ ಬೆಂಬಲ ಕೊಡ್ತಾ ಹೋಗ್ತಾರೆ. ಬ್ರಿಟಿಷರು ಈ ನಾಸಿರ್ ಜಂಗನಿಗೆ ಮತ್ತು ಅನ್ವರುದ್ದೀನಿಗೆ ಬೆಂಬಲ ಕೊಡ್ತಾ ಹೋಗ್ತಾರೆ. ಇದೇ ಒಂದು ಕಾರಣದಿಂದ ಮುಂದೆ ಏನಾಗ್ತೈತಪ್ಪ ಅಂದ್ರೆ ಎರಡನೇ ಕರ್ನಾಟಕ ಯುದ್ಧ ಆಗ್ತೈತಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪಾಯಿಂಟ್ ಹೇಳೋದೈತಿ. 1749 ಏನಾಗ್ತೈತಪ್ಪ ಅಂದ್ರೆ ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗ್ ಇವು ಯಾರಪ್ಪ ಅಂದ್ರೆ ಫ್ರೆಂಚರ ಪಡೆಗಳು. ಇವೆರಡೂ ಪಡೆಗಳು ಏನಾಗ್ತಾವಪ್ಪ ಅಂದ್ರೆ ಎಲ್ಲಿ ಅಟ್ಯಾಕ್ ಮಾಡ್ತಾವಪ್ಪ ಅಂದ್ರೆ ಅನ್ವರುದ್ದೀನನ್ನು ಅಂಬೂರ್ ಕದನದಲ್ಲಿ ಕೊಂದಾಕ್ಬಿಡ್ತಾರೆ. ಯಾರನ್ನ?
ಈ ಕರ್ನಾಟಕ ನವಾಬನಾದಂಥ ಅನಿರುದ್ಧನ ಅಂಬೂರ್ ಕದನದೊಳಗೆ ಕೊಂತಾರೆ. ಇದರ ಪರಿಣಾಮವಾಗಿ ಏನಾಗ್ತೈತಪ್ಪ ಅಂದ್ರೆ ಚಂದ ಸಾಹಿಬ್ ಏನಾಗ್ತಾನೆ ಕರ್ನಾಟಕದ ಒಂದು ನವಾಬನಾಗ್ತಾನೆ. ಅನಿರುದ್ಧನ ಮಗನಾದಂಥ ಮಹಮ್ಮದ್ ಅಲಿ ಬ್ರಿಟಿಷರ ಒಂದು ನೆರವಿನಿಂದ ತಿರುಚನಾಪಳ್ಳಿಯಲ್ಲಿ ನೆಲೆ ನಿಲ್ತಾನೆ. ಅಂದರೆ ಈ ಫ್ರೆಂಚರು ಏನು ಮಾಡ್ತಾ ಹೋಗ್ತಾರೆ, ಚಂದಾ ಸಾಹಿಬ್ ಮತ್ತು ಮುಜಾಫರ್ ಜಂಗರ ಪಡೆಗಳು ಹೋಗಿ ಅನಿರುದ್ಧನ ಅಂಬೂರ್ ಕದನದಲ್ಲಿ ಸಾಯಿಸ್ಬಿಡ್ತಾರೆ. ಈ ಒಂದು ಪರಿಣಾಮ ಏನಾಗ್ತೈತೆ ಅಂದರೆ ಚಂದಾ ಸಾಹಿಬ್ ಕರ್ನಾಟಕದ ಒಂದು ನವಾಬನಾಗ್ತಾನೆ. ಅಂದರೆ ಇವರಿಬ್ಬರ ನಡುವೆ ಗೊಂದಲ ಹಾಗಾಗಿ ಚಂದಾ ಸಾಹಿಬ್ ಆದ್ರೆ ಈ ಅನಿರುದ್ಧನ ಮಗ ಯಾರು ಮಹಮ್ಮದ್ ಅಲಿ ಏನು ಮಾಡ್ತಾ ಹೋಗ್ತಾನೆ, ಆ ಬ್ರಿಟಿಷರ ಒಂದು ಸಹಾಯ ಪಡ್ಕೊಂಡು ತಿರುಚನಾಪಳ್ಳಿಯಲ್ಲಿ ಏನಾಗ್ತಾನೆ ನೆಲೆ ನಿಲ್ತಾ ಹೋಗ್ತಾನೆ. ಈ ಕಡೆಗೆ ಹೈದರಾಬಾದಿನೊಳಗೆ ಮುಜಾಫರ್ ಜಂಗನು ಆ ಚಂದಾ ಸಾಹಿಬ್ ಮತ್ತು ಫ್ರೆಂಚರ ಸಹಾಯದಿಂದ ನಾಸಿರ್ ಜಂಗನನ್ನು ಕೊಲ್ತಾ ಹೋಗ್ತಾರೆ. ಇಲ್ಲಿ ಕೂಡ ಅವರು ವಿನ್ ಆಗ್ತಾರೆ. ಇಲ್ಲಿ ಹೈದರಾಬಾದ್ನೊಳಗೆ ಮುಜಾಫರ್ ಜಂಗ್ ಮತ್ತು ಚಂದಾ ಸಾಹಿಬ್ ಮತ್ತು ಫ್ರೆಂಚರು ಮತ್ತೆ ಎಲ್ಲಿ ಹೋಗ್ತಾರೆ, ಹೈದರಾಬಾದಿನ ನಾಸಿರ್ ಜಂಗ್ ಅಂತ ಯಾಕೆ ಹೋಗ್ತಾರೆ, ಅವನು ಕೊಂದು ನಿಜಾಮನಾದರು ಯಾರು ಮುಜಾಫರ್ ಜಂಗನು ನಿಜಾಮನಾದರು ಸ್ವಲ್ಪ ದಿನಗಳಲ್ಲಿ ಹತ್ಯೆಗೀಡಾಗ್ತಾ ಇರ್ತಾನೆ. ಅವನ ಸ್ಥಾನಕ್ಕೆ ಫ್ರೆಂಚರ ಒಂದು ಅಸಫ್ ಜಾನ್ನ ಇನ್ನೊಬ್ಬನ ಮಗನಾದಂಥ ಸಲಬತ್ ಜಂಗನನ್ನು ನಿಜಾಮನನ್ನಾಗಿ ಮಾಡ್ತಾ ಹೋಗ್ತಾರೆ. ಈ ನಾಸರ್ ಜಂಗನನ್ನು ಕೊಲೆ ಮಾಡಿದ ನಂತರ ಈ ಒಂದು ಮುಜಾಫರ್ ಜಂಗನು ಕೆಲವು ಸ್ವಲ್ಪ ದಿವಸ ಆಳ್ವಿಕೆ ಮಾಡ್ತಾನೆ. ಆದರೆ ಮತ್ತೆ ಅವನನ್ನು ಕೊಲೆ ಮಾಡ್ತಾ ಹೋಗ್ತಾರೆ. ಅವನ ಮಗನಾದಂಥ ಅಸಫ್ ಜಾನ್ ಇನ್ನೊಬ್ಬ ಮಗನಾದಂಥ ಸಲಬತ್ ಜಂಗನನ್ನು ನಿಜಾಮನನ್ನಾಗಿ ಮಾಡ್ತಾ ಹೋಗ್ತಾರೆ. ಇದು ಮೊದಲನೇ ಕರ್ನಾಟಕ ಯುದ್ಧದ ಒಂದು ಪರಿಸ್ಥಿತಿ ಮತ್ತು ಸಮಗ್ರ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.